ಹಾಯ್ ಫ್ರೆಂಡ್ಸ್, ಗಾನವಿ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿ ಪಾಲಕ್ ಪರೋಟ ಹೇಗೆ ಮಾಡೋದು ನೋಡೋಣ ಬನ್ನಿ. ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಬನ್ನಿ ಇವಾಗ ಪಾಲಕ್ ಪರೋಟಗೆ ಏನೇನು ಬೇಕು ನೋಡೋಣ. ನಾನಿಲ್ಲಿ ಪಾಲಕ್ ಸೊಪ್ಪು 1 ಕಟ್ಟಾಗಷ್ಟು ತೊಗೊಂಡಿದ್ದೀನಿ. ಇದನ್ನು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ನಾನು ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ನೀರು ಬಿಸಿ ಇಕ್ಕೋಬೇಕು. ಒಂದು ಕಡಾಯಲ್ಲಿ ನೀರು ಬಿಸಿ ಆಗಿದೆ. ನಾನು ಪಾಲಕ್ ಸೊಪ್ಪೆಲ್ಲ ವಾಶ್ ಮಾಡಿರೋದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಒಂದು 5 ನಿಮಿಷ ನೀರಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಒಂದು 5 ನಿಮಿಷ ಆಗಿದೆ. ಈ ಥರ ಚೆನ್ನಾಗಿ ಸೊಪ್ಪೆಲ್ಲ ಬೆಂದಿರುತ್ತೆ. ಇಷ್ಟ ಆಗಿದ್ರೆ ಸಾಕು. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಈ ಥರ ಒಂದು ತಟ್ಟೆಗೆ ತೆಗೆದುಕೊಂಡ್ಬಿಟ್ರೆ ಸೊಪ್ಪೆಲ್ಲ ಬೇಗ ತಣ್ಣಗಾಗುತ್ತೆ. ನಾವು ಮಿಕ್ಸಿ ಜಾರಲ್ಲಿ ರುಬ್ಕೋಬೋದು. ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ರುಬ್ಬಕ್ಕೆ ಸೇರಿಸ್ಕೋಬೇಕು. ನೋಡಿ, ಸೊಪ್ಪೆಲ್ಲ ಫುಲ್ಲು ತಣ್ಣಗಾಗಿದೆ. ನಾನು ಸೊಪ್ಪೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ಒಂದು 5 ರಿಂದ 6 ಬೆಳ್ಳುಳ್ಳಿ, ಒಂದು 7 ರಿಂದ 8 ಹಸಿರು ಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕು. ಇದನ್ನ ನೀರು ಹಾಕ್ದಂಗೆ ಫಸ್ಟ್ ರುಬ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೊಬೋದು. ನಾವು ಫಸ್ಟೇ ನೀರು ಹಾಕೊಂಡ್ರೆ ನುಣ್ಣಗೆ ರುಬ್ಕೊಳಕ್ಕಾಗಲ್ಲ. ನೋಡಿ, ಫಸ್ಟ್ ಒಂದ್ಸಲ ಈ ಥರ ರುಬ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಸೇರಿಸ್ಕೊಂಡು ರುಬ್ಕೋಬೇಕು. ನೋಡಿ, ಇವಾಗ ನೈಸಿಗೆ ರುಬ್ಕೊಂಡಿದ್ದಾಗಿದೆ. ನೋಡಿ, ಈ ಥರ ನೈಸಿಗೆ ರುಬ್ಕೊಬೇಕು. ಇಷ್ಟ ಆಗಿದ್ರೆ ಸಾಕು. ಇವಾಗ ಹೇಗೆ ಮಾಡೋದು ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದಕ್ಕೆ 2.5 ಕಪ್ ಅಷ್ಟು ನಾನು ಗೋಧಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. 1 ಕಟ್ಟು ಸೊಪ್ಪಿಗೆ 2.5 ಕಪ್ ಅಷ್ಟು ಸೇರಿಸ್ಕೋಬೋದು ಗೋಧಿ ಹಿಟ್ಟು. ಇವಾಗ 2.5 ಕಪ್ ಅಷ್ಟು ಗೋಧಿ ಹಿಟ್ಟು ಸೇರಿಸ್ಕೊಂಡಿದ್ದಾಯ್ತು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಉಪ್ಪು ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದ್ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಸೊಪ್ಪೆಲ್ಲ ರುಬ್ಕೊಂಡಿದ್ದಲ್ಲ, ಅದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ಈ ಗೋಧಿ ಹಿಟ್ಟಿಗೆ ನಾವು ರುಬ್ಕೊಂಡು ರೆಡಿ ಮಾಡ್ಕೊಂಡಿದೀವಲ್ಲ, ಇದನ್ನೇ ಸೇರಿಸ್ಕೊಂಡು ನೀಟಾಗಿ ಕಲ್ಸ್ಕೊಬೇಕು. ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೊಬೇಕು. ನಾವು ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊತೀವಲ್ಲ, ಅದೇ ಥರ ಕಲ್ಸ್ಕೊಬೇಕು. ನಾವು ಸೊಪ್ಪು ರುಬ್ಬಿರೋದನ್ನ ಸೇರಿಸ್ಕೊಬೇಕು. ಈ ಥರ ಸ್ವಲ್ಪನೇ ಸೇರಿಸ್ಕೊಂಡು ಕಲ್ಸ್ಕೊಂಡ್ರೆ ತೆಳ್ಳಗಾಗಲ್ಲ, ನೀಟಾಗಿ ಕಲ್ಸ್ಕೊಬೋದು. ನಾನು ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ತೆಳ್ಳಗಾದ್ರೆ ಇನ್ನೊಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು ಸೇರಿಸ್ಕೊಂಡು ಕಲ್ಸ್ಕೊಳ್ಳಿ, ಏನೂ ಆಗಲ್ಲ. ನೋಡಿ, ಈ ಥರ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದಾಯ್ತು. ಇವಾಗ ಒಂದ್ಸಲ ನೀಟಾಗಿ ಕಲ್ಸ್ಕೊಬೇಕು. ನೋಡಿ, ಈ ಥರ ಕಲ್ಸ್ಕೊಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸ್ವಲ್ಪನೂ ತೆಳ್ಳಗಾಗಲ್ಲ. ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಕಲ್ಸ್ಕೊಂಡು ಒಂದು 10 ನಿಮಿಷ ಬಿಡಬೇಕು. ಒಂದು 10 ನಿಮಿಷ ಬಿಡೋದ್ರಿಂದ ಈ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಟೈಮ್ ಇದ್ರೆ ಒಂದು 1/2 ಅವರ್ 1 ಅವರ್ ಬಿಟ್ಟರು ಪರವಾಗಿಲ್ಲ. ಟೈಮ್ ಇಲ್ಲ ಅಂದ್ರೆ ಒಂದು 10 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿದೆ. ಕೈಗೆಲ್ಲ ಒಂಚೂರು ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿದೆ. ಈಗ ಹೇಗೆ ಮಾಡೋದು ನೋಡೋಣ. ನಾವು ಒಂದು ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಚಪಾತಿ ಥರ ಒಸಿಬೇಕು. ನೋಡಿ, ಕೈಗೆಲ್ಲ ಒಂದು ಸ್ವಲ್ಪನೂ ಅಂಟ್ಕೋತಾ ಇಲ್ಲ, ಇಷ್ಟು ಚೆನ್ನಾಗಿದೆ ಉಂಡೆ. ಇವಾಗ ಸ್ವಲ್ಪ ಗೋಧಿ ಹಿಟ್ಟಿಗೆ ಅದ್ದಿ ನಾವು ಒಸಿಬೇಕು. ಚಪಾತಿ ಥರ ಒಸ್ತಿ ಮಾಡ್ಕೋಬೋದು. ಒಂದು ಸ್ವಲ್ಪ ದೊಡ್ಡದಾಗಿ ಒಸ್ದ್ಬಿಟ್ಟು ನೋಡಿ, ಈ ಥರ ದೊಡ್ಡದಾಗಿ ಸ್ವಲ್ಪ ಒಸ್ತ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ಫುಲ್ಲು ಎಲ್ಲ ಈ ಥರ ಇದು ಮಾಡಿಕೊಂಡು 2 ಲೇಯರ್ ಮಾಡ್ಕೋಬೇಕು. ಲೇಯರ್ ಆಗಿ ಬರುತ್ತೆ ಪರೋಟ. ಇದನ್ನ ಯಾವ ಶೇಪ್ ಇದೆಯೋ ಅದೇ ಶೇಪ್ ಥರ ನಾವು ಒಸಿಬೇಕು. ನೋಡಿ, ಈ ಥರ ಯಾವ ಥರ ಶೇಪ್ ಇದೆಯೋ ಅದೇ ಥರ ಒಸಿದ್ರೆ ಈ ಪರೋಟ ಅಂತೂ ಸೂಪರ್ ಬರುತ್ತೆ. ನೋಡಿ, ಮಣೆಗೂ ಒಂದು ಸ್ವಲ್ಪನೂ ಕಚ್ಕೊಂಡಿಲ್ಲ. ಇವಾಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ತವ ಬಿಸಿ ಆದ್ಮೇಲೆ ಈ ಪರೋಟನ ಸೇರಿಸ್ಕೊಬೇಕು. ತವ ಎಲ್ಲ ಸ್ವಲ್ಪ ಬಿಸಿ ಆಗಿದೆ. ಇವಾಗ ಒಂದು ಸೈಡ್ ತಿರುಗಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ಅದೇ ಥರ ಇನ್ನೊಂದು ಸೈಡು ತಿರುಗಿಸಿ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಆದ್ರೆ ಸಾಕು. ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಿ ಒಂದು ಕಡೆ ಎಣ್ಣೆ ಸೇರಿಸಿದಾಯ್ತು. ಮತ್ತೆ ಇನ್ನೊಂದು ಕಡೆ ಸೇರಿಸ್ಕೋಬೇಕು. ಎರಡು ಕಡೆನೂ ಎಣ್ಣೆ ಸೇರಿಸಿ ಈ ಪರೋಟನ ಚೆನ್ನಾಗಿ 2 ಕಡೆನೂ ಬೇಯಿಸ್ಕೋಬೇಕು. 2 ಕಡೆ ಎಣ್ಣೆ ಸೇರಿಸ್ಕೊಂಡಿದ್ದಾಯ್ತು. ಅವಾಗ ಈ ತರ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಈ ತರ ಉಬ್ಬಿ ಬರುತ್ತೆ ಈ ಪರೋಟ. ನಾವು ಎಣ್ಣೆ ಸೌರಿ ಡಬಲ್ ಲೇಯರ್ ತರ ಮಾಡ್ಕೊಂಡಿದೀವಲ್ಲ, ಲೇಯರ್ ತರ ಬರುತ್ತೆ. ಈ ಪರೋಟ ಅಂತೂ ಸೂಪರ್ ಆಗಿರುತ್ತೆ. ನೀವು ಚಟ್ನಿ ಪಲ್ಯ ಯಾವ್ದು ಬೇಡ ಹಾಗೆ ತಿನ್ಬೋದು, ಅಷ್ಟು ಟೇಸ್ಟ್ ಆಗಿರುತ್ತೆ. ನಿಮ್ಗೆ ಬೇಕು ಅಂದ್ರೆ ಯಾವ್ದಾದ್ರು ಚಟ್ನಿ ಪಲ್ಯ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಮೊಸರಲ್ಲಿ ತಿನ್ಬೋದು. ಮೊಸರಲ್ಲೂ ಚೆನ್ನಾಗಿರುತ್ತೆ. ನಾನು ಟೊಮೊಟೊ ಉಪ್ಪಿನಕಾಯಿ ಮಾಡಿದ್ದೀನಿ, ಅದ್ರಲ್ಲೂ ತಿನ್ಬೋದು. ಈ ಪರೋಟ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಅದೇ ತರ ನಾನು ಇನ್ನೊಂದು ಪರೋಟ ಒಂದೊಂದೇ ಪರೋಟ ಈ ತರ ಮಾಡ್ಕೊತಾ ಇದ್ದೀನಿ. ನಾನು ಟೊಮೊಟೊ ಉಪ್ಪಿನಕಾಯಿ ಮಾಡಿರೋದು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಒಂದ್ಸಲ ಚೆಕ್ ಮಾಡಿ. ನೋಡಿ, ಅದೇ ಥರ ನಾನು ಇನ್ನೊಂದು ಪರೋಟ ಮಾಡ್ಕೊತಾ ಇದ್ದೀನಿ. ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ, ಇದೇ ಥರ ಎಲ್ಲ ಪರೋಟನೂ ಮಾಡ್ಕೊಂಡಿದ್ದಾಯಿತು. ಇವಾಗ ಸರ್ವ್ ಮಾಡೋಣ ಬನ್ನಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಈ ಪರೋಟ. ಬೆಣ್ಣೆ ಸೇರಿಸಿ ಕೊಡ್ಬೋದು ಮಕ್ಕಳಿಗೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲ ಮೊಸರಲ್ಲಿ ತಿನ್ಬೋದು. 2 ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬೆಣ್ಣೆ ಇಷ್ಟ ಆಗಿಲ್ಲ ಅಂದರೆ ತುಪ್ಪ ಹಾಕಿ ಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇಲ್ಲಿ ಟೊಮೊಟೊ ಉಪ್ಪಿನಕಾಯಲ್ಲೂ ತೋರಿಸ್ತಾ ಇದ್ದೀನಿ. ಇದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನು.
ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ರೆಸಿಪಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಇದೇ ಥರ ಈಸಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು.